ಆ ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬಟ್ ಇದನ್ನು ನಾನು ಸುಮಾರು ಸರಿ ಪ್ರತಿಪಾದನೆ ಮಾಡಿದ್ದೀನಿ. ಈಗ ಕೃಷ್ಣ ಸಾಹೇಬ್ರಿದ್ದಾಗ ನಾನು ಕೆಲವು ಸೈಟ್ಗಳನ್ನು ಕೂಡ ಗುರ್ತಾಕೊಂಬಂದಿದ್ದೆ. ಏನ್ರಿ ಒಂದು ಸೈಟ್ ತೊಗೊಂಡ್ರೆ 25 ವರ್ಷ ಆದರೆ ಅವ್ನು ಮನೆ ಕಟ್ಟಂಗಿಲ್ಲ. ಒಬ್ಬೊಬ್ಬನ ಹೆಸರು 100 ಸೈಟ್ ಅವೆ, 1-2 ಅಲ್ಲ. ಈಗ ನಮ್ಮ ಅಧಿಕಾರಿಗಳೆಲ್ಲ ಕೋಆಪರೇಟಿವ್ ಸೆಕ್ಟರಲ್ಲಿ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಗಳು, ಅಯ್ಯೋ ನಾನು ಕೂಡ ಮಂತ್ರಿ ಇದ್ದಾಗ ನನಗೆ ಸೈಟ್ ಕೊಡೋದು ಬೇಡಪ್ಪ, ನನಗೆ ಬೇಡ. ಎಷ್ಟು ಸೈಟ್ಗಳಿದ್ದಾವೆ ಒಬ್ಬೊಬ್ಬರ ಹೆಸರಲ್ಲಿ, ಯಾರೂ ಮನೆ ಕಟ್ಟಿಲ್ಲ, ಸುಮ್ಮನೆ ಮಾರ್ಕೆಟ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಅದೊಂದು ತೀರ್ಮಾನ, ಅದನ್ನು ಹೇಳಿದರು DK ಶಿವಕುಮಾರ್. ಯಾರು ಈ 5 ವರ್ಷದೊಳಗಡೆ ಕಟ್ಟಬೇಕು, ಕಟ್ಟಲಿಲ್ಲ ಅಂತಂದರೆ ಸರ್ಕಾರನೋ ಇದು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಈಗ ನಾನು ಸದಾಶಿವನಗರದಲ್ಲಿ ಸೈಟ್ ನಂಬರೆಲ್ಲ ಗುರ್ತಾಕೊಂಡ್ಬಂದಿದ್ದೆ. SM ಕೃಷಿ ಇದು ಎಲ್ಲ ಅಲ್ಲಿ ಇರೋವೆಲ್ಲ 50-80 ಸೈಟ್ಗಳು. 50-80 4 ಜನಕ್ಕೆ ಕೊಡಬೇಕು. 4 ಜನ ಕೊಡಿ ಸರ್, ಒಬ್ಬ ಬಡವರಿಗೆ ಕರ್ಕೊಂಬಂದ್ರು. ಸದಾಶಿವನಗರದಲ್ಲಿ ನನ್ನ ಸೈಟು ಅಂದರೆ ಸರ್, ಜೀವನ ಇರೋ ತನಕ ನಿಮ್ಮ ಫೋಟೋ ಇಟ್ಕೊತಾನೆ ಸರ್ ಅವನು. ಬಟ್ ಅವರು ಯಾಕೋ ಹೆದರ್ಬಿಟ್ಟು ಕೃಷ್ಣ ಅವರು ಮಾಡಲಿಲ್ಲ. ಸರ್ಕಾರಕ್ಕೆ ಯಾವ ಹೆದರಿಕೆ ಇದೆ. ಬಟ್ ಅದನ್ನು ಇವತ್ತು ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವ್. ಯಾಕೆಂತಂದ್ರೆ ಭಾಳ ಜನ ನೋಡ್ರಿ ಇವತ್ತು ಇಲ್ಲಿ ಸೈಟ್ ಕೊಟ್ಟು ಎಷ್ಟು ವರ್ಷ ಆಯಿತು. ಮೂಡಾದಲ್ಲಿ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಮಗ ಹೆಂಡತಿ ಎಲ್ಲರೂ ತಗೊಂಡು ಎಲ್ಲರೂ ಕೂಡ ಕೋರ್ಟಲ್ಲಿ ಅವರು. ಹಾಗಾಗಿ ಇದು ಹಲವಾರು ವಿಚಾರಗಳಲ್ಲಿ ಮುಖ್ಯಮಂತ್ರಿ 2 ತಿಂಗಳಲ್ಲಿ ನಿಜಕ್ಕೂ ಕೂಡ ನಮ್ಮ ಜನಗಳು ಮೆಚ್ಚುವಂಥ ಆಯಿತಾ.